ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿಗೆ ಉತ್ತರ ಕರ್ನಾಟಕ ಸುದ್ದಿ ಕೊಡಕ್ಕೆ ನಾನು ನಿಮ್ಮ ಮುಂದೆ ಬಂದು ಕುಂತೀನಿ. ಶ್ರೀಪಾದ್ ಪಾಟೀಲ್. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆ ಒಳಗ, ತಾಲೂಕು ಒಳಗ, ಹಳ್ಳಿ ಒಳಗ ಏನೇನು ಕತಿ ನಡೆದೈತಿ ಒಂದೊಂದ ನೋಡ್ಕೊಂತ ಹೋಗೋಣ. ಬಾರಿ ಶುರು ಮಾಡೋಣ. ಮೊದಲನೇದಾಗಿ ವಿಜಯನಗರ ಸರ್ಕಾರಿ ಬಸ್ ಒಳಗ ಭಾರಿ ಹೈ ಡ್ರಾಮಾ ಆಗೈತ್ರಿ. ಹೊಸಪೇಟೆಯಿಂದ ಕೊಪ್ಪಳ ಕಡೆ ಹೊಂಟಿದ್ದ ಬಸ್ನಾಗ ಮಹಿಳೆ ವ್ಯಾಂಟಿ ಬ್ಯಾಗ್ನಿಂದ ಬರೋಬ್ಬರಿ 9 ತೊಲಿ ಬಂಗಾರದ ಒಡವೆಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗ್ಯಾರ. ಇದರಿಂದ ಚಿನ್ನಾಭರಣ ಕಳ್ಕೊಂಡ ಮಹಿಳೆ ಅಂಬಮ್ಮ ಅನ್ನೋರು ಮತ್ತು ಆಕೆಯ ಮಗಳು ದೊಡ್ಡ ರಾದ್ದಾಂತನ ಮಾಡಿಬಿಟ್ಟಾರ. ಇದರಿಂದ ಬಸ್ ಡ್ರೈವರ್ ಬೇಸತ್ತು ಬಸ್ನಾಗಿದ್ದ 80 ಜನರ ಪ್ರಯಾಣಿಕರ ಸಮೇತ ಬಸ್ನ ಪೊಲೀಸ್ ಸ್ಟೇಷನ್ ಹೊಡ್ಕೊಂಡು ಬಂದ್ಬಿಟ್ಟಾರ. ಅಲ್ಲಿ ಒಬ್ಬೊಬ್ಬರನ್ನ ಚೆಕ್ ಮಾಡಿ ಪೊಲೀಸರು ಬಿಟ್ಟಾರ, ಆದ್ರೆ ಒಡವೆ ಸಿಗಲಿಲ್ಲ. ಇದರಿಂದ ಈ ಕುರಿತು ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ ಒಳಗೆ ಕಂಪ್ಲೇಂಟ್ ಆಗೈತಿ. ಇನ್ನು ವಿಜಯನಗರ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಮಂಟಪದೊಳಗೆ ಹಾವು ಪ್ರತ್ಯಕ್ಷ ಆಗೈತಿ. ಎಲ್ಲೇ ಈಶ್ವರ ಇರ್ತಾನೆ ಅಲ್ಲೇ ಈ ನಾಗಪ್ಪಿರೋದು ಸಹಜ. ಈ ಹಾವನ್ನು ಕಂಡು ಪ್ರವಾಸಿಗರು ಒಂದು ಕಡೆ ಹೆದರಿದ್ರೆ ಪ್ರವಾಸಕ್ಕೆ ಬಂದ ಶಾಲಾ ಮಕ್ಕಳು ಹಾವು ನೋಡೋಕೆ ಮುಗಿಬಿದ್ರು. ಇದರಿಂದ ಹೆದರಿ ಹಾವು ಸ್ಮಾರಕದ ಒಳಗೆ ಅವಿತ್ಕೊಂಡಿತ್ತು. ಪ್ರವಾಸಿಗರು ಮಕ್ಕಳು ಈ ಹಾವು ನೋಡಿ ಆತಂಕಗೊಂಡಿದ್ರು. ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನ ಕೆಂಬಾವಿ ಒಳಗೆ ಬಸ್ ನಿಲ್ದಾಣದೊಳಗೆ ಯಾವುದೇ ರೀತಿ ಸೌಕರ್ಯ ಇಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ಕೋಟಿ ರೊಕ್ಕ ಕೊಡ್ತೈತಿ, ಆದ್ರೆ ಸರಿಯಾಗಿ ಬಸ್ ಸ್ಟ್ಯಾಂಡ ಇಲ್ಲ. ಬಸ್ ನಿಲ್ದಾಣ ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ. ಇದರಿಂದ ಜನ ಚೀತು ಅಂತ ಉಗಿಲಿಕತ್ತಾರ ರಾಜಕಾರಣಿಗಳಿಗೆ. ಬಸ್ ನಿಲ್ದಾಣಕ್ಕೆ ಬೇಕಾದಂಥ ಕನಿಷ್ಠ ಮೂಲ ಸೌಕರ್ಯನೂ ಇಲ್ಲ. ಈ ಕಡೆ ಬಿಲ್ಡಿಂಗೂ ಇಲ್ಲ, ಶೌಚಾಲಯನೂ ಇಲ್ಲ. ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗೈತಿ. ಇನ್ನು ಕರ್ನಾಟಕದ ಭತ್ತದ ಕಣಜ ಅಂತಂದ್ರೆ ಗಂಗಾವತಿ ಒಳಗೆ ಭತ್ತ ಅಭಿವೃದ್ಧಿ ಮಂಡಳಿಗೆ ಬೇಡಿಕೆ ಜಾಸ್ತಿ ಆಗೈತಿ. ಭತ್ತ ಅಭಿವೃದ್ಧಿ ಮಂಡಳಿ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹ ಮಾಡಕತ್ತಾರ. ಯಾಕಂದರೆ ಇಲ್ಲಿ ನಾವು ಅಕ್ಕಿ ಜಾಸ್ತಿ ಬೆಳಿತೀವಿ, ಇಲ್ಲೇ ಒಂದು ಅಭಿವೃದ್ಧಿ ಮಂಡಳಿ ಆದರೆ ನಮಗೆಲ್ಲ ಚಲೋ ಆಕತಿ. ಅತಿ ಹೆಚ್ಚು ಭತ್ತ ಬೆಳೆಯುವ ಗಂಗಾವತಿ, ಸಿಂಧನೂರು, ಕಾರಟಗಿ ಭಾಗದೊಳಗೆ ಈ ಭತ್ತ ಈಗ ಹೆಚ್ಚಾಗೈತಿ. ಭತ್ತ ಅಭಿವೃದ್ಧಿ ಮಂಡಳಿ ಮಾಡಿದ್ರೆ ರೈತರಿಗೆ ಒಳ್ಳೆ ಮಾರ್ಕೆಟ್ ಸಿಗ್ತೈತಿ, ಉದ್ಯೋಗ ಅವಕಾಶ ಸಿಗ್ತಾವು, ರೈತರಿಗೂ ಅನುಕೂಲ ಆಗುತ್ತೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ವಿಚಾರ ಮಾಡಲಿ ಅಂತ ಹೇಳಿ ಈ ಭಾಗದ ರೈತರು ಬೇಡಿಕೆ ಇಟ್ಟಾರ. ಇನ್ನು ಕಲಬುರಗಿಯಲ್ಲಿ ಇವತ್ತು ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣೆ ಆಗುತ್ತಾ. ಇನ್ನೇನು ಸ್ವಲ್ಪ ಹೊತ್ತಿನಾಗ ಈ ಆಸ್ಪತ್ರೆ ಓಪನಿಂಗ್ ಐತಿ. ಕಾರ್ಯಕ್ರಮದೊಳಗೆ CM ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರ. ಇದರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾರ. ಕಲ್ಯಾಣ ಕರ್ನಾಟಕ ಭಾಗದ ಸಚಿವರು, ಶಾಸಕರು ಈ ಕಾರ್ಯಕ್ರಮಕ್ಕೆ ಬರ್ತಾರ. ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ರ ಇರೋ ಈ ಜಯದೇವ ಹೃದ್ರೋಗ ಆಸ್ಪತ್ರೆ 371J ಕಲಂ ಸವಿ ನೆನಪಿಗಾಗಿ 371 ಬೆಡ್ ವ್ಯವಸ್ಥೆನೂ ಕೂಡ ಮಾಡಿರೋದು ಈ ಆಸ್ಪತ್ರೆ ವಿಶೇಷ. ಇನ್ನು ಬೆಳಗಾವಿಯ ಒಳಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಂದರ್ಭದಾಗ ಲಾಠಿ ಚಾರ್ಜ್ ಮಾಡಿದ್ರು. ಈ ಸಂದರ್ಭದಾಗ ಲಾಠಿ ಚಾರ್ಜ್ ಮಾಡಿದ CPI BR ಗಡ್ಡೇಕರ್ ಅವ್ರಿಗೆ ಪೊಲೀಸ್ ಇಲಾಖೆ 10,000 ರೂಪಾಯಿ ಬಹುಮಾನ ಕೊಟ್ಟೈತಿ. ಇದು ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮಾಜದ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣ ಆಗೈತಿ. ಲಾಠಿ ಚಾರ್ಜ್ ಮಾಡಿದವ್ರಿಗೆ ರೊಕ್ಕ ಕೊಡ್ತಾರ, ಬಹುಮಾನ ಕೊಡಾಕತ್ತಾರ. ಇದಕ್ಕಿಂತ ನಾಚಿಗೇಡಿನ ಸರ್ಕಾರ ಬೇಕಾ ಅಂಥೇಳಿ ಪ್ರಶ್ನೆ ಮಾಡ್ಯಾರ. ಇನ್ನು KB ಅಧಿಕಾರಿಗಳದಂತೂ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ನಿರ್ಲಕ್ಷ್ಯಕ್ಕೆ ಕಬ್ಬಿನ ಬೆಳೆ ಸುಟ್ಟು ಭಸ್ಮ ಆಗೈತೆ ನೋಡ್ರಿ. ಕಾರಣ ಇಷ್ಟ, ವಿದ್ಯುತ್ ತಂತಿ ಸ್ಪರ್ಶಿಸಿ ಕಬ್ಬಿನ ಬೆಳೆ ಸಂಪೂರ್ಣ ಹಾಳಾಗಿ ಹೋಗೈತಿ. ಸಾಲ ಮಾಡಿ ಬೆಳೆದಂಥ ಬೆಳೆ ಬೆಂಕಿ ಪಾಲಾಗೈತಿ. ರೈತರು ತಲೆ ಮೇಲೆ ಕೈ ಹೊತ್ತು ಕೂಡ್ತಾರ. ಸಾಲ ಸೂಲ ಮಾಡಿ ಕಬ್ಬು ಬೆಳೆದಿದ್ವಿ, ಇನ್ನೇನದು ನಮ್ಮ ಕೈ ಸೇರಬೇಕು ಅನ್ನೋಷ್ಟ್ರೊಳಗೆ ಈ ರೀತಿ ಆಗೈತಿ. ದಯಮಾಡಿ ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ಯಾರ.
ಇನ್ನು ವಿಜಯಪುರದೊಳಗೆ ವೃಕ್ಷತಾನ್ ಹೆರಿಟೇಜ್ ಮ್ಯಾರಥಾನ್ ಇತ್ತು. 21 ಕಿಲೋಮೀಟರ್ ಮ್ಯಾರಥಾನ್ಗೆ UT ಖಾದರ್ ಸಭಾಪತಿಯರು ಹಾಗೇನೆ MB ಪಾಟೀಲ್ರು ಚಾಲನೆ ಕೊಟ್ಟರು. ಈ ಮ್ಯಾರಥಾನ್ ಒಳಗೆ ಸಚಿವರು IAS IPS ಆಫೀಸರ್ಸು ಕೂಡ ಭಾಗಿಯಾಗಿತ್ತು. ಇನ್ನು ಧಾರವಾಡ ರೈತರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟೈತಿ. ಕೊನೆಗೆ ಮಾವು ಅಭಿವೃದ್ಧಿ ಮಂಡಳಿ ಮಂಜೂರಾಗೈತಿ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಒಳಗೆ ಈ ಮಾವು ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೆ ಬರೋಬ್ಬರಿ 7.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗೈತಿ. ಧಾರವಾಡ ತಾಲೂಕಿನ ಕುಂಬಾಪುರದೊಳಗೆ ಏನು ತೋಟಗಾರಿಕೆ ಇಲಾಖೆ ಆಫೀಸ್ ಐತಿ, ಅದರಾಗ 1.5 ಎಕರೆ ಜಾಗನ ಇದಕ್ಕೆ ಮೀಸಲಿಟ್ಟಾರ. ಉತ್ತರ ಕರ್ನಾಟಕದ ಮಾವು ಬೆಳೆಗಾರರಿಗೆ ಈ ಮಂಡಳಿ ಓಪನ್ ಆಗೋದ್ರಿಂದ ಭಾರಿ ಅನುಕೂಲ ಆಕತಿ. ಈ ಮಂಡಳಿಯಿಂದ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ವಿದೇಶಕ್ಕೂ ಮಾವಿನ ಹಣ್ಣು ರಫ್ತಾಗತ್ತೆ. ಈ ಮಂಡಳಿ ಸ್ಥಾಪನೆಗೆ ಶೀಘ್ರದಲ್ಲೇ ಶಂಕುಸ್ಥಾಪನೆ ಕೂಡ ಆಗತ್ತೆ. ಇನ್ನು ವಿಜಯನಗರ ತಾಲೂಕಾ ಆಸ್ಪತ್ರೆಗೆ ಶಾಸಕ ಕೃಷ್ಣನಾಯಕ್ ಭೇಟಿ ಕೊಟ್ಟಿದ್ರು. ಹೂವಿನ ಹಡಗಲಿ ಪಟ್ಟಣದಾಗಿರುವಂಥ ಆಸ್ಪತ್ರೆ ಹತ್ತಿರ ರೋಗಿಗಳ ಕುಶಲೋಪರಿಯನ್ನು ಶಾಸಕರು ವಿಚಾರ ಮಾಡಿದರು. ದವಾಖಾನೆ ಒಳಗೆ ಏನೆಲ್ಲ ತ್ರಾಸ ಐತಿ, ಏನೆಲ್ಲ ಸಮಸ್ಯೆ ಐತಿ ಅವೆಲ್ಲವನ್ನು ಕೂಡ ಆಲಿಸಿದರು. ಸ್ವಚ್ಛ ಇಟ್ಕೊಳ್ರಿ ದವಾಖಾನೆ ಅಂಥೇಳಿ ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಆಸ್ಪತ್ರೆಗೆ ಬರೋ ರೋಗಿಗಳು ಅವರ ಸಂಬಂಧಿಕರೊಂದಿಗೆ ಸರಿಯಾಗಿ ಸ್ಪಂದಿಸಿ ಚಿಕಿತ್ಸೆ ಕೊಡಬೇಕು. ಯಾರು ದವಾಖಾನೆಗೆ ಬಂದವರು ಬೈಕೋತು ಹೋಗಬಾರ್ದು ಅಂತ ವಾರ್ನಿಂಗ್ ಮಾಡಿದರು. ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರ ಇರೋ ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡ್ತಾರೆ. ಮಧ್ಯಾಹ್ನ ಓಪನಿಂಗ್ ಕಾರ್ಯಕ್ರಮ ಐತಿ. ಕಾರ್ಯಕ್ರಮದೊಳಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಭಾಗಿಯಾಗಲಿರ್ತಾರೆ. ಭತ್ತ ಸಾಗಾಟ ಮಾಡ್ತಾ ಇದ್ದ ಲಾರಿ ಪಲ್ಟಿಯಾಗಿ ರಸ್ತೆ ತುಂಬೆಲ್ಲ ಭತ್ತ ಹೆಂಗೆ ಚಿಲ್ಲಾಪಿಲ್ಲಿ ಆಗೈತೆ ನೋಡ್ರಿ. ರಾಯಚೂರು ಜಿಲ್ಲೆ ಮಸ್ಕಿ ಒಳಗೆ ನಡೆದಿರೋ ಘಟನೆ ಇದು. ಚಾಲಕರ ನಿಯಂತ್ರಣ ತಪ್ಪಿ ಈ ರೀತಿ ಲಾರಿ ಪಲ್ಟಿ ಆಗಿರೋದು. ಲಾರಿ ಪಲ್ಟಿ ಆದ ಕೂಡಲೇ ಚಾಲಕ ಮತ್ತು ಕ್ಲೀನರ್ ಜಿಗಿದು ಎಸ್ಕೇಪ್ ಆಗ್ಯಾರ.